ನಿಮ್ಗೆಲ್ಲ ಐಷರ್ ಮೋಟಾರ್ ಕಂಪ್ನಿ ಬಗ್ಗೆ ಗೊತ್ತೇ ಇರುತ್ತೆ. ಆ ಕಂಪ್ನಿದು ಸಾಕಷ್ಟು ಟ್ರಕ್ಗಳು, ಬಸ್ಗಳು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಓಡಾಡ್ತಾ ಇದೆ. ಆದ್ರೆ ಐಷರ್ ಮೋಟಾರ್ ಕಂಪ್ನಿ ಬಿಗಿನಿಂಗ್ ಇಂದ ಅಷ್ಟು ಸಕ್ಸಸ್ಫುಲ್ ಆಗಿರ್ಲಿಲ್ಲ. ಈ ವಿಡಿಯೋ ಅಲ್ಲಿ ಐಷರ್ ಮೋಟಾರ್ ಕಂಪ್ನಿ ಹೇಗ್ ಸ್ಟಾರ್ಟ್ ಆಯ್ತು ಅಂಡ್ ಇಂಡಿಯಾ ಅಲ್ಲಿ ಇಷ್ಟು ದೊಡ್ಡ ಬ್ರ್ಯಾಂಡ್ ಆಗಿ ಹೇಗೆ ಬಿಲ್ಡ್ ಆಯ್ತು ಅನ್ನೋದು ಡಿಸ್ಕಸ್ ಮಾಡ್ತೀನಿ. ಐಷರ್ ಮೋಟಾರ್ ಕಂಪ್ನಿ ಬಂದು ಜರ್ಮನಿಯಲ್ಲಿ ಸ್ಟಾರ್ಟ್ ಆಗಿದ್ದು 1936 ಅಲ್ಲಿ. ಈ ಕಂಪ್ನಿ ಬಂದು ಒಂದು ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ತರ ಸ್ಟಾರ್ಟ್ ಆಗಿದ್ದು ಫ್ರಾಸ್ಟ್ ಇನ್ ಬೌರಿಕಾ, ಜರ್ಮನಿ. ಈ ಜಾಗದಲ್ಲಿ ಸ್ಟಾರ್ಟ್ ಆಗಿದ್ದು. ಇಬ್ರು ಬ್ರದರ್ಸ್ ಇರ್ತಾರೆ. ಅವ್ರ ಚೈಲ್ಡ್ಹುಡ್ ಇಂದ ಅವ್ರ ಅಪ್ಪನ ವ್ಯವಸಾಯಕ್ಕೋಸ್ಕರ ಟೂಲ್ಸ್ ಪ್ರಿಪೇರ್ ಮಾಡೋದನ್ನ ನೋಡ್ತಾ ಇದ್ರು. ಒಂದಿನ ಹೀಗೆ ವ್ಯವಸಾಯ ಬಂದು ಈಸಿ ಆಗ್ಲಿ ಅಂತ ಅವರಿಬ್ರು ಮನೆಗೆ ಬರ್ತಾರೆ. ಅವ್ರ ಮನೇಲಿ ಒಂದು ಗರಾಜ್ ಇರುತ್ತೆ. ಆ ಗರಾಜ್ ಅಲ್ಲಿ ವೇಸ್ಟ್ ಟೂಲ್ಸ್ ಮತ್ತೆ ಒಂದು ಇಂಜಿನ್ ಇರುತ್ತೆ. ಅದ್ರ ಜೊತೆಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ತರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಅವರು ಟ್ರ್ಯಾಕ್ಟರ್ ನ ಮಾರ್ಕೆಟ್ ಗೆ ತಗೊಂಡ್ ಬರ್ತಾರೆ. ಸ್ಮಾಲ್ ಮತ್ತೆ ಮೀಡಿಯಂ ಸೈಜ್ ಫಾರ್ಮರ್ಸ್ ಅಫೋರ್ಡ್ ಮಾಡಬಹುದಾಗಿತ್ತು. ಆ ತರ ಪ್ರೈಸ್ ಅಲ್ಲಿ ಸೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಇಬ್ರು ಬ್ರದರ್ಸ್ ಹೆಸರು ಬಂದು ಜೋಸೆಫ್ ಐಷರ್ ಅಂಡ್ ಆಲ್ಬರ್ಟ್ ಐಷರ್. 1936 ಅಲ್ಲಿ ಟ್ರ್ಯಾಕ್ಟರ್ಸ್ ಬಂದು ಮಾರ್ಕೆಟ್ ಗೆ ಲಾಂಚ್ ಆಗೋದು. ಈಗ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್, ಯಾಕೆ ಜರ್ಮನಿಯಲ್ಲಿ ಅಷ್ಟೇ ಇದರ ಟ್ರ್ಯಾಕ್ಟರ್ಸ್ ಫಸ್ಟ್ ಮಾರ್ಕೆಟ್ ಗೆ ಬಂತು? 1930s ಅಲ್ಲಿ ಜರ್ಮನಿ ಬಂದು ಇಂಜಿನಿಯರಿಂಗ್ ಮತ್ತೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಗೆ ಒಂದು ಹಬ್ ಆಗಿತ್ತು. ಎಸ್ಪೆಷಲಿ ಆ ಟೈಮ್ ಅಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿತ್ತು. ಅಂಡ್ ಆಟೋಮೋಟೋ ಸೆಕ್ಟರ್ ಅಲ್ಲಿ ಕೂಡ ಅಷ್ಟೇ. 1930 ಅಲ್ಲಿ ಅಗ್ರಿಕಲ್ಚರ್ ಮಿಷನರಿಗೆ ಒಂದು ಸ್ಟ್ರಾಂಗ್ ಎಫಿಷಿಯಂಟ್ ಡಿಮ್ಯಾಂಡ್ ಇತ್ತು. ಅಂಡ್ ಇದ್ರ ಜೊತೆಯಲ್ಲಿ ಐಷರ್ ಫ್ಯಾಮಿಲಿ ಕೂಡ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇತ್ತು. ಈ ಆಪರ್ಚುನಿಟಿನ ಯೂಸ್ ಮಾಡಿ ಅವರು ಟ್ರ್ಯಾಕ್ಟರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗ್ರಾಜುವಲಿ ಟ್ರ್ಯಾಕ್ಟರ್ಸ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರು ಬಿಸ್ನೆಸ್ ನ ಅವರು ಗ್ಲೋಬಲಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಇಂಡಿಯಾಗೆ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ಇತ್ತು. ಬೇರೆ ದೇಶದ ಕಂಪ್ನಿ ನಮ್ ದೇಶದಲ್ಲಿ ಬಂದು ಬಿಸ್ನೆಸ್ ಮಾಡೋ ತರ ಇರ್ಲಿಲ್ಲ. ಐಷರ್ಗೆ ಒಂದು ಜಾಯಿಂಟ್ ವೆಂಚರ್ ಬೇಕಾಗಿತ್ತು. ಆ ಜಾಯಿಂಟ್ ವೆಂಚರ್ ಮೂಲಕ ಇಂಡಿಯಾ ಅಲ್ಲಿ ಬಂದ್ಬಿಟ್ಟು ಅವ್ರ ಕಂಪ್ನಿನ ಸೆಟಪ್ ಮಾಡಬಹುದಾಗಿತ್ತು. ಆ ಟೈಮ್ ಅಲ್ಲಿ ಇಂಡಿಯಾ ಅಲ್ಲಿ ಒಂದು ಕಂಪ್ನಿ ಇತ್ತು, ಗುಡ್ ಅರ್ತ್ ಕಂಪನಿ ಅಂತ. ಈ ಕಂಪ್ನಿ ಬಂದು ಐಷರ್ ಕಂಪ್ನಿ ಏನ್ ಮಾಡ್ತಾ ಇದ್ರು ಅದನ್ನ ಇವರು ಇಂಡಿಯಾ ಮಾಡ್ತಾ ಇದ್ರು. ಇವರು ಕೂಡ ಟ್ರ್ಯಾಕ್ಟರ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ರು. 1948 ಫರೀದಾಬಾದ್ ಗುಡ್ ಅರ್ತ್ ಕಂಪನಿ ಬಂದು ಎಸ್ಟಾಬ್ಲಿಷ್ ಆಗಿದ್ದು. ಗುಡ್ ಅರ್ತ್ ಕಂಪನಿ ಬಂದು ಐಷರ್ ಮೋಟಾರ್ ಇಂದ ಟ್ರ್ಯಾಕ್ಟರ್ಸ್ ನ ಇಂಪೋರ್ಟ್ ಮಾಡ್ಕೊಂತ ಇದ್ರು ಅಂಡ್ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ಅಂಡ್ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾ ಇದ್ರು. 1959 ಅಲ್ಲಿ ಗುಡ್ ಅರ್ತ್ ಮತ್ತೆ ಐಷರ್ ಮೋಟಾರ್ ಕಂಪನಿ ಒಂದು ಜಾಯಿಂಟ್ ವೆಂಚರ್ ನ ಫಾರ್ಮ್ ಮಾಡ್ತಾರೆ. ಇದೇ ಫಸ್ಟ್ ಇಂಡಿಯನ್ ಕಂಪನಿ ಇಂಡಿಯಾ ಅಲ್ಲಿ ಟ್ರ್ಯಾಕ್ಟರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಿದ್ದು. ಗುಡ್ ಅರ್ತ್ ಕಂಪನಿ ಬಂದು ಮೋಹನ್ ಲಾಲ್ ಎಸ್ಟಾಬ್ಲಿಷ್ ಮಾಡಿದ್ದು. ಅಂಡ್ 1960 ಮತ್ತೆ 70s ಅಲ್ಲಿ ಗುಡ್ ಅರ್ತ್ ಕಂಪನಿ ಬಂದು ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟಿ ಮತ್ತೆ ಪ್ರಾಡಕ್ಟ್ ಲೈನ್ ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. 1982 ಅಲ್ಲಿ ಗುಡ್ ಅರ್ತ್ ಕಂಪನಿ ಬಂದು ಐಷರ್ ಮೋಟಾರ್ ಕಂಪನಿದು ಫುಲ್ ಓನರ್ಶಿಪ್ ನ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಈಗ ಅವರು ಅವ್ರ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅನ್ಕೊಂತಾರೆ. ಅವರು ಯೋಚನೆ ಮಾಡ್ತಾರೆ, ನಾವು ಹೈ ಕಮರ್ಷಿಯಲ್ ವೆಹಿಕಲ್ಸ್ ನ ಟ್ರೈ ಮಾಡಬಹುದು ಅಂತ. ಹೈ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ ಆಲ್ರೆಡಿ ಇಬ್ರು ಕಾಂಪಿಟೇಟರ್ಸ್ ಇದ್ರು. ಒಂದು ಮಹೇಂದ್ರ ಅಂಡ್ ಇನ್ನೊಂದು ಬಂದು ಎಸ್ಕಾಟ್. ಗುಡ್ ಅರ್ತ್ ಕಂಪನಿ ಬಂದು ಐಷರ್ ಮೋಟಾರ್ ನ ಅಕ್ವೈರ್ ಮಾಡಿದಾದ್ಮೇಲೆ ನೇಮ್ ಚೇಂಜ್ ಮಾಡ್ಕೊಂತಾರೆ ಐಷರ್ ಮೋಟಾರ್ ಕಂಪನಿ ಅಂತ. ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ಅಂದ್ರೆ ಟ್ರಕ್ ಮತ್ತೆ ಬಸ್ಗಳು. ಐಷರ್ ಮೋಟಾರ್ ಕಂಪನಿಗೆ ಬರೀ ಟ್ರ್ಯಾಕ್ಟರ್ ಅಷ್ಟೇ ಸಾಕಾಗಿದ್ದಿಲ್ಲ. ಅವರು ಅವ್ರ ಬಿಸ್ನೆಸ್ ಮಾಡೆಲ್ ನ ಬೇರೆ ಫೀಲ್ಡ್ಸ್ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದೇನೆ ಹೈ ಕಮರ್ಷಿಯಲ್ ವೆಹಿಕಲ್ಸ್. ಅವರು ಅವ್ರದೇ ಆದಂತ ಟ್ರಕ್ ಮತ್ತೆ ಬಸ್ ಗಳನ್ನ ಲಾಂಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕಾಗಿ ಅವರು ಏನೋ ಒಂದು ಜಾಯಿಂಟ್ ವೆಂಚರ್ ನ ಫಾರ್ಮ್ ಮಾಡ್ತಾರೆ. 1992 ಅಲ್ಲಿ ಐಷರ್ ಮೋಟಾರ್ ಕಂಪನಿ ಮತ್ತೆ ಮಿಟ್ಸುಬಿಶಿ ಒಂದು ಜಪಾನ್ ಕಂಪನಿ ಆಗಿತ್ತು. ಆ ಟೈಮ್ ಅಲ್ಲಿ ಫ್ಯೂಲ್ ಎಫಿಷಿಯಂಟ್ ಟ್ರಕ್ಸ್ ಮತ್ತೆ ಬಸ್ ಗಳಿಗೆ ತುಂಬಾ ಡಿಮ್ಯಾಂಡ್ ಇತ್ತು. ಆಗ ಐಷರ್ ಮೋಟಾರ್ ಕಂಪನಿ ಮತ್ತೆ ಮಿಟ್ಸುಬಿಶಿ ಒಂದು ಕ್ಯಾಂಟರ್ ನ ಲಾಂಚ್ ಮಾಡ್ತಾರೆ, ಐಷರ್ ಮಿಟ್ಸುಬಿಶಿ ಕ್ಯಾಂಟರ್. ಈ ಹೈ ಕಮರ್ಷಿಯಲ್ ವೆಹಿಕಲ್ ಬಂದು ಸ್ಮಾಲ್ ಮತ್ತೆ ಮೀಡಿಯಂ ಸೈಜ್ ವರ್ಕರ್ಸ್ ಗೆ ತುಂಬಾ ಹೆಲ್ಪ್ಫುಲ್ ಆಗಿತ್ತು. ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಂತ ಎಲ್ಲಾ ವೆಹಿಕಲ್ಸ್ ಸೇಲ್ಸ್ ಬಂದು ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ಈ ಸೇಲ್ಸ್ ಬಂದು ಹೆಚ್ಚು ಟೈಮ್ ವರ್ಗೂ ಇರ್ಲಿಲ್ಲ. 1991 ಅಲ್ಲಿ ಇಂಡಿಯಾ ಲಿಬರಲೈಸ್ ಆಗುತ್ತೆ. ಇಂಡಿಯನ್ ಮಾರ್ಕೆಟ್ ಬಂದು ಗ್ಲೋಬಲ್ ಕಂಪನೀಸ್ ಗೆ ಓಪನ್ ಆಗ್ಬಿಟ್ಟಿತ್ತು. ಸಾಕಷ್ಟು ಕಂಪನೀಸ್ ಇಂಡಿಯಾ ಒಳಗಡೆ ಬರ್ತಾ ಇತ್ತು. ಬಂದ್ಬಿಟ್ಟು ಕಾಂಪಿಟೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇತ್ತು. ಎಟ್ ದ ಸೇಮ್ ಪಾಯಿಂಟ್ ಐಷರ್ ಮೋಟಾರ್ ಕಂಪನಿ ಮತ್ತೆ ಮಿಟ್ಸುಬಿಶಿ ಕಂಪನಿ ಇವೆರಡರ ನಡುವೆ ಇಂಟರ್ನಲ್ ಡಿಸ್ಪ್ಯೂಟ್ ಆಗುತ್ತೆ, ಒಳಗೊಳಗೆ ಜಗಳಗಳಾಗುತ್ತೆ. ಸೊ ಈ ಜಾಯಿಂಟ್ ವೆಂಚರ್ ನ ಕ್ಲೋಸ್ ಮಾಡ್ಬಿಡ್ತಾರೆ. ಈ ಸೇಮ್ ಟೈಮ್ ಅಲ್ಲಿ ಐಷರ್ ಮೋಟಾರ್ ಕಂಪನಿ ಬಂದು ತುಂಬಾ ದೊಡ್ಡ ಡಿಸಿಷನ್ ನ ತಗೊಳ್ತಾರೆ, ದಟ್ ಈಸ್ ಅಕ್ವೈರಿಂಗ್ ರಾಯಲ್ ಎನ್ಫೀಲ್ಡ್. ಈ ಟೈಮ್ ಅಲ್ಲಿ ರಾಯಲ್ ಎನ್ಫೀಲ್ಡ್ ನ ಟೇಕ್ ಓವರ್ ಮಾಡೋದು ಒಂದು ಬ್ಯಾಡ್ ಡಿಸಿಷನ್ ಆಗಿತ್ತು ಅಂತ ಇಡೀ ಮಾರ್ಕೆಟ್ ಮಾತಾಡ್ತಾ ಇತ್ತು. 1990 ಅಲ್ಲಿ 20% ಸ್ಟೇಕ್ಸ್ ನ ಪರ್ಚೇಸ್ ಮಾಡ್ತಾರೆ ಅಂಡ್ 1993 ಅಲ್ಲಿ 60% ಸ್ಟೇಕ್ಸ್ ನ ಪರ್ಚೇಸ್ ಮಾಡ್ತಾರೆ. ರಾಯಲ್ ಎನ್ಫೀಲ್ಡ್ ಬಂದು ಇಂಡಿಯನ್ ಕಂಪನಿ ಅಲ್ಲ. ಈ ಕಂಪನಿ ಬಂದು UK ಅಲ್ಲಿ ಎಸ್ಟಾಬ್ಲಿಷ್ ಆಗಿರೋದು. ಫಸ್ಟ್ ಈ ಕಂಪನಿ ಬಂದು
1901 UK ಅಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು. ಇವರು ಮೊದಲು ಬೈಸೈಕಲ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ರು, ಎನ್ಫೀಲ್ಡ್ ಸೈಕಲ್ಸ್ ಅಂತ. ಇಂಗ್ಲೆಂಡ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇದೆ, ಎನ್ಫೀಲ್ಡ್ ಅಂತ. ಅಲ್ಲೇನೆ ಈ ಕಂಪ್ನಿ ಫಸ್ಟ್ ಸ್ಟಾರ್ಟ್ ಆಗಿದ್ದು. ಈ ಕಂಪ್ನಿ ಬಂದು ಮೊದಲು ಫೈರ್ ಆರ್ಮ್ಸ್ ಮತ್ತೆ ಬೈಸೈಕಲ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಿದ್ದು ರಾಯಲ್ ಅನ್ನೋ ಫ್ಯಾಕ್ಟರಿಗೆ. ಹೀಗೇನೆ ಟೈಮ್ ಹೋಗ್ತಾ 1901 ನಲ್ಲಿ ಈ ಕಂಪ್ನಿ ಬಂದು ಅವ್ರ ಫಸ್ಟ್ ಬೈಕ್ ನ ಲಾಂಚ್ ಮಾಡ್ತಾರೆ. ರಾಯಲ್ ಎನ್ಫೀಲ್ಡ್ ಬೈಕ್ಸ್ ನ ಜಾಸ್ತಿ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು. ಬರೀ ಆರ್ಮಿ ಸೋಲ್ಜರ್ಸ್ ಅಷ್ಟೇನೆ ಈ ಬೈಕ್ ನ ಪರ್ಚೇಸ್ ಮಾಡ್ತಾ ಇದ್ರು. ಬಿಕಾಸ್ ಆ ಬೈಕ್ಸ್ ಬಂದು ತುಂಬಾ ಸ್ಟ್ರಾಂಗ್ ಆಗಿತ್ತು. ಆ ಬೈಕ್ಸ್ ಬಂದು ವಾರ್ ಅಲ್ಲಿ ಸಸ್ಟೈನ್ ಆಗ್ತಾ ಇತ್ತು. ಯಾವಾಗ ವರ್ಲ್ಡ್ ವಾರ್ 2 ಮುಗಿಯುತ್ತಲ್ಲ, ಆಗ ಈ ಬೈಕ್ಸ್ ಮಾರ್ಕೆಟ್ ಬಿದೋಗುತ್ತೆ. ಇದ್ದಕ್ಕಿದ್ದಂತೆ ಈ ಬೈಕ್ಸ್ ಮಾರ್ಕೆಟ್ ತುಂಬಾ ಕೆಳಗ್ ಬಂದ್ಬಿಡುತ್ತೆ. ಜನಗಳ ತಲೆಯಲ್ಲಿ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಆಗ್ಬಿಟ್ಟಿತ್ತು, ದಿಸ್ ಬೈಕ್ಸ್ ಆರ್ ಓನ್ಲಿ ಯೂಸ್ಡ್ ಫಾರ್ ವಾರ್ ಪರ್ಪಸ್. ಬರೀ ವಾರ್ ಪರ್ಪಸ್ ಅಷ್ಟೇನೆ ಈ ಬೈಕ್ ನ ಯೂಸ್ ಮಾಡ್ತಾರೆ ಅಂತ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಆಗಿತ್ತು. ಈ ತರ ಲಾಸ್ ಅಲ್ಲಿ ಇರ್ಬೇಕಾದ್ರೆ ಐಷರ್ ಮೋಟಾರ್ ಕಂಪ್ನಿ ಬಂದು ಈ ಕಂಪ್ನಿನ ಪರ್ಚೇಸ್ ಮಾಡ್ಕೊಂತಾರೆ 2008 ಅಲ್ಲಿ. ಇದೇ ಸೇಮ್ ಟೈಮ್ ಅಲ್ಲಿ ಐಷರ್ ಮೋಟಾರ್ ಕಂಪ್ನಿ ಬಂದು ವಾಲ್ವೋ ಗ್ರೂಪ್ ಜೊತೆಯಲ್ಲಿ ಒಂದು ಜಾಯಿಂಟ್ ವೆಂಚರ್ ಫ್ರೇಮ್ ಮಾಡ್ತಾರೆ. ವಾಲ್ವೋ ಗ್ರೂಪ್ ಕೂಡ ಅಷ್ಟೇ, ಅವರು ಕೂಡ ಟ್ರಕ್ ಮತ್ತೆ ಬಸ್ಸಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಿದ್ದು. ರಾಯಲ್ ಎನ್ಫೀಲ್ಡ್ ನ ಟೇಕ್ ಓವರ್ ಮಾಡಿದಾದ್ಮೇಲೆ ಆಫ್ಟರ್ 1 year ಸಿದ್ಧಾರ್ಥ್ ಲಾಲ್ ಕಂಪ್ನಿಗೆ ಸಿಇಒ ಆಗ್ತಾರೆ. ಅವರು ಬರೀ 2 ವರ್ಷ ಟೈಮ್ ಕೇಳ್ತಾರೆ. 2 ವರ್ಷ ಟೈಮ್ ಕೇಳಿ ರಾಯಲ್ ಎನ್ಫೀಲ್ಡ್ ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇದೆ ಅಂತ ಅರ್ಥ ಮಾಡ್ಕೊಂತಾರೆ. ಅರ್ಥ ಮಾಡ್ಕೊಂಡು ಐಷರ್ ಮೋಟಾರ್ ಕಂಪ್ನಿದು 15 ಬಿಸ್ನೆಸ್ ಅಲ್ಲಿ 13 ಬಿಸ್ನೆಸ್ ನ ಸ್ಟಾಪ್ ಮಾಡಿಸ್ತಾರೆ. ಆಮೇಲೆ ಅವರು ಅನಲೈಸ್ ಮಾಡ್ತಾರೆ ದಟ್ ರಾಯಲ್ ಎನ್ಫೀಲ್ಡ್ ನ ಹೇಗೆ ಡಿಸೈನ್ ಮಾಡಿದಾರಲ್ಲ ಹಾಗೆ ಪ್ರಮೋಟ್ ಮಾಡಿಲ್ಲ ಅಂತ. ಅಂಡ್ ಅವರು ರೋಡ್ ರ್ಯಾಲೀಸ್ಗೆ, ಅಡ್ವೆಂಚರ್ ರೈಡ್ಸ್ ಗೆ ಸ್ಪಾನ್ಸರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ರಾಯಲ್ ಎನ್ಫೀಲ್ಡ್ ಎಷ್ಟು ಶೋರೂಮ್ಸ್ ಇದೆ ಅಲ್ಲ, ಅದಕ್ಕೆಲ್ಲಾನು ಒಂದು ಕ್ಲಾಸಿಕಲ್ ಥೀಮ್ ಇಂದ ರೀಡಿಸೈನ್ ಮಾಡಿಸ್ತಾರೆ. ಈ ತರ ಎಲ್ಲ ಮಾಡಿದಾದ್ಮೇಲೆ ರಾಯಲ್ ಎನ್ಫೀಲ್ಡ್ ಸೇಲ್ಸ್ ಗ್ರಾಜುವಲಿ ಇನ್ಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿದ್ಧಾರ್ಥ್ ಲಾಲ್ ಏನಾದ್ರು ಈ ತರ ಮಾಡಿರ್ಲಿಲ್ಲ ಅಂದ್ರೆ ಇವತ್ತು ಇಂಡಿಯನ್ ಮಾರ್ಕೆಟ್ ಅಲ್ಲಿ ರಾಯಲ್ ಎನ್ಫೀಲ್ಡ್ ಇರ್ತಾ ಇದ್ದಿಲ್ಲ. ಇಲ್ಲಿ ಗಂಟ ವಿಡಿಯೋ ನೋಡಿದೀರ ಅಂದ್ರೆ ಡೆಫಿನೆಟ್ಲಿ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರವೀಣ್, AK ರಾಯಲ್ ಪ್ರವೀಣ್, ಸೈನಿಂಗ್ ಆಫ್. ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಪೀಸ್.